ಏನ ಗಂಗಾ ಇಷ್ಟೊಂದು ದೊಡ್ಡ ರಂಗೋಲಿ ಹಾಕ್ಬಿಟ್ಟಿ ಎಷ್ಟು ಚಂದ ಕಾಣಕತ್ತೈತಿ. ಎಷ್ಟು ದೊಡ್ಡದಾಕಿಲ್ಲ ಯವ್ವ. ಹೂನೇ ಗೌರಕ್ಕ, ನಾನು ಇದು ಯೂಟ್ಯೂಬ್ದಾಗ ನೋಡಿದ್ನಿ ಯವ್ವ. ನನಗೆ ಇಷ್ಟು ದೊಡ್ಡ ರಂಗೋಲಿ ಎಲ್ಲಿ ಬಿಡ್ಸಕ್ಕೆ ಬರ್ಬೇಕು ನೋಡಿ ಹಾಕಕತ್ತೀನಿ ನೋಡು. ಈಗಿನ ಕಾಲದ ಹೆಣ್ಮಕ್ಳಿಗೆ ಏನನ ಬಂದಿಲ್ಲ ಅಂದ್ರೆ ಅದೊಂದು ಐತಲ್ಲ, ವಿಡಿಯೋ ನೋಡೋದು ಮಾಡೋದು ಬೇಸಾಗಿತ್ತು ಬಿಡ. ಆದ್ರೆ ಎಷ್ಟು ಚಂದ ಆಗಿತ್ತು ನೋಡ. ಮತ್ತೆ ಹಬ್ಬದ ದಿನ ನಮ್ಮ ಮಳ್ಳಾಗಿದ್ದಲ್ಲವ ಸಾರಿಸಿ ರಂಗೋಲಿ ಹಾಕೋದು, ಅಲ್ಲಿ ನೋಡೋಗ ಊರು ತುಂಬ ಎಷ್ಟು ಚಂದ ರಂಗೋಲಿ ಹಾಕ್ಯಾರ. ನೀನು ಹಾಕಿಲ್ಲನ ಹಬ್ಬ ಜೋರು? ಯಾವ ಜೋರು ಕಮ್ಮಿನಕ್ಕೆ ಏನೈತಿ, ಹಬ್ಬ ಅಂದಂಗೆ ಮಾಡ್ಬೇಕಲ್ಲ. ಈಗ ನಾನು ಇದು ಹೋಗಿದ್ನಿ ಬರಕ, ಇವಾಗ ಮನೆಗೆ ಹೋಗಿ ಕಾಯಿಗಡ್ಡಿ ಮತ್ತು ಕಾಳು ತಗೊಂಡೋಗಿ ಕೊಡ್ಬೇಕು, ಎಲ್ಲರಿಗೆ ಕೊಟ್ಟೋಗಿ ಬರ್ಬೇಕು ಈಗ ನಾನು. ಹೂನೇವ ಇನ್ನು ನಾನು ಕೊಡ್ಬೇಕು, ಹಚ್ಚಿಟ್ಟಿನಿ. ನಮ್ಮ ಹುಡುಗಿನ ಕಳಿಸ್ಬಿಡ್ತೀನಿ. ಎಣ್ಣೆ ತರವ ನೀವೇನು ಹೆಣ್ಮಕ್ಳನ್ನ ಕಳಿಸ್ತೀರಿ, ಯಾರನ್ನ ಕಳಿಸ್ಲಿ ಹೇಳು? ನನವಾಗ ಏನೋ ಕೊಡವ ಬಿಡವ, ನಾನು ಓಡಾಡ್ಬೇಕಲ್ಲ ಮತ್ತೆ. ಹೌದೌದು, ಅದು ಕರೆ ಹೋಯ್ತು ಬಿಡು. ಸರಿ ತಗವ ಬರ್ತನ. ಹಂಗಾಕಿ ನಮ್ಮ ಮಂಜಕ್ಕನ ಮನೆಗೆ ಹೊಂಟಿದ್ನ್ಯಾ, ಒಂದು ಸ್ವಲ್ಪ ಏನೋ ಬೇಕಿತ್ತ, ಹೋಯ್ ಬರ್ತೀನಿ. ಮತ್ತೆ ಬಾ 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 ಈ ಓಣೆಗೆ ರಂಗೋಲಿ ಜಗ್ಗಿ ಐತಿ ಬಿಡು. ಅಲ್ಲ ನಾನು ಹಾಕಿನಿ, ಬಾರಿ ಹಾಕ್ಯಾರ ಬಿಡು ಇವ್ರು. ಮಂಜಕ್ಕ ಬಾಳೆ ಗೌರಿ ಒಳಗೆ ಬಾ, ಇಲ್ಲ ನಿಂತು ಮಾತಾಡಕತ್ತಲ್ಲ. ಇವ ಏನಿಲ್ಲವ, ಕಾಯಿಗಡ್ಡಿ ಎಲ್ಲ ಕೊಡ್ಬೇಕಲ್ಲ, ಅದ್ರಾಗ ಒಂದು ಸ್ವಲ್ಪ ಇವು ಇದ್ದಿಲ್ಲ ಬ್ಯಾಳಿ, ಅದಕ್ಕೆ ನಿಂತಕ ಅದ ಒಂದಿದ್ದಲ್ಲ ಅವತ್ತು, ಅದಕ್ಕೆ ಇಸ್ಕೊಂಡಂತ ಬನ್ನಿ. ಬಡಂಗೆ ಕೊಟ್ಟುಬಿಡು ಹೋಗ್ಬಿಡ್ತೀನಿ. ಇನ್ನು ಹಂಚ್ಬೇಕಯ್ಯವ, ನಾನು ಒಬ್ಬಕ್ಕೆ ಏನು ಮಾಡಲಿ ಹೇಳು? ಇವ ನಮ್ಮ ಮನೆಗೆ ಏನು ಮಾಡಾರತ್ತಾರೇನು? ಮತ್ತು ಇದ್ದು ಒಬ್ಬ ಮಗಳು ಮದುವೆ ಆಗಿಗಳ, ಈಗ ಮಗನ ಅದ ನನಗೆ ನಿನ್ನಂಗೆ, ನಾನು ಎಲ್ಲರಿಗೆ ಕೊಡ್ಬೇಕು. ಕೊಡ್ತೀನಿರು. ಆಗ ಕಮಲಕ್ಕನ ಮನೆಗೆ ಹೋಗಿ ಕರೆಯಲೇ ಬರ್ತೀನಿ, ಹೋಗಿ ಕೊಟ್ಟು ಬರಮ್ಮ ಇಬ್ರು. ಅತ್ತ ಕೊಟ್ಟು ಬರಮ್ಮಂತ. ಆತ ದೌಡ್ ಕೊಡು ಹೋಗ್ಬೇಕು ನಾನು. ಒಳಗೆ ಬಾ, ಏನು ಇಲ್ಲೇ ನಿನ್ನ ತಿಂಗಳು ತಗೊಂಡೋತೆ ಏನು? ಬರ್ತೀನಂತ. ಈ ಒಣಗೇನ ಇಷ್ಟ ಪರಿ ರಂಗೋಲಿ ಹಾಕ್ಬಿಟ್ರಿ, ವಾದಿ ಬೀದಿ ಏನು ಕಾಂಪಿಟೇಷನ್ನಾಗ ಹಾಕಿರಿ ಏನು? ಯಾವ ಕಾಂಪಿಟೇಷನಲ್ಲಿ? ಹಬ್ಬ ಅಂದ್ಮ್ಯಾಗ ಹಂಗೆ ಅಲ್ಲನ, ಎಲ್ಲರೂ ಎದ್ದು ರಂಗೋಲಿ ಹಾಕೋದು ನಮ್ದಿದಲ್ಲ. ನೀನೇನು ಹಾಕಿಲ್ಲಾರ್ದಂಗೆ ಇರ್ತಿದ್ದೇನು ಸೊಗಳಾಡಿ? ನಾನು ಹಾಕಿನ ಯವ್ವ, ಆದರೆ ನಮ್ಮ ಮನೆಗೆ ಯಾರು ಅಷ್ಟು ಇದು ಹಾಕಿಲ್ಲ ಬಿಡು. ನಾನೊಬ್ಬಕ್ಕೆ ಹಾಕಿನಿ, ಇನ್ನೊಂದು ಇದು ಹಾಕ್ಯಾಳ. ಆಮೇಲೆ ಬರೋವಾಗ ಈ ಗಂಗವ್ನು ನೋಡಿದೆ, ಎಷ್ಟು ದೊಡ್ಡದಾಕೇಳ ಹಾಕಿ, ಚೆನ್ನಾಗಿತ್ತು ರಂಗೋಲಿ. ನಾನು ಹಾಕಿನಿ. ನಾನು ನಮ್ದೆಲ್ಲ ಅವಾಗಿನ ಕಾಲದಳು ನಾವು ಹಾಕ್ತಿದ್ವಲ್ಲ, ಅದನ್ನೇ ಹಾಕಿನಿ. ನನ್ನ ಮಗ ಹೂವು ತಂದಿದ್ನ, ಹೂವು ಹಾಕಿನಿ ನೋಡಿ ಮ್ಯಾಗ, ಹಂಗೆ ಚಂದ ಕಾಣ್ತಾವಂತ. ಅದೇ ಸಾರಿಸಿ ರಂಗೋಲಿ ಹಾಕಿದ್ರೆ ಮನೆಗೊಂದು ಕಳ ನೋಡು, ಅವಾಗ ಹಬ್ಬಕ್ಕೊಂದು ಕಳ ಬರೋದು. ಅದು ಕರೆ ಬಿಡು. ನೀರವ ಕೊಡ್ತೀನಿರಿ. ಅಪ್ಪ ದೇವ್ರೆ, ಎಲ್ಲರಿಗೂ ಒಳ್ಳೇದು ಮಾಡಪ್ಪ. ಈ ಸಂಕ್ರಾಂತಿ ಎಲ್ಲರಿಗೂ ಒಳ್ಳೇದು ತರಲಿ, ಶುಭ ತರಲಿ ಎಲ್ಲರಿಗೆ. ಯವ್ವ, ಗೌರವ್ ಚಿಕ್ಕಮ್ಮ ಮತ್ತೆ ಈಕಿ ಮಂಜಮ್ಮಕ್ಕ ಚಿಕ್ಕಮ್ಮ ಬಂದಾರ ನೋಡು. ಬಂದೆ ಬರ್ರಿಯವ. ನಾನು ಇದು ಕೊಡಕ್ಕೆ ಬಂದ್ರೇನ ನೀವು? ನಾನು ಕೊಡ್ಬೇಕು ಅನ್ಕಣ್ಣೆ, ಎಲ್ಲೇ ಇವ ಇದಾಗದಾಗತ್ತು. ನಂದಿಟ್ಟತನ ಪೂಜೆ ಮಾಡೋದಾತು ನೋಡು. ಈಕೆ ನನ್ನ ಮಗಳು ಎಲ್ಲ ಮನೆ ಕಸ ಅನ್ಕೊಂಡು ಅಡುಗೆ ಮಾಡಕತ್ತಾಳ. ಅವರು ಕಸ ಪಸ ಅಂದ್ರೆ ಹೊರಗೆ ರಂಗೋಲಿಕ್ಕೆ ಅಂತ ಕುಂತ್ಬಿಟ್ಟಿದ್ರು, ಎಲ್ಲಿ ಕೊಡೋಕ್ಕಾಗಲಿಲ್ಲ. ಸಣ್ಣವ್ರಲ್ಲ ಇವರು, ಹೋಗಪ್ಪ ಇವು ಮನೆ ಡೀಲ್ ಕೊಡ್ಬೇಕಂತಾರ. ಬಂದರೆ ಬಾ, ನಾನು ವಾಪಸ್ ಕೊಡ್ತೀನಿ ಬರ್ರಿ ಇಲ್ಲೇ. ಹ್ಞೂ ಕಮಲಕ್ಕ, ಮತ್ತೆ ಬಂದೀವಿ ನೋಡು. ಯವ್ವ ಇಷ್ಟೊತ್ತ ನಮ್ದು ಆದಾ ಬಳೆ ಆಗೈತೆ ಬಾ, ಎಲ್ಲಿ ಸಾಗುತ್ತ ಯವ್ವ. ನಿಂದನ ಪೂಜೆ ಗೀಜೆ ಎಲ್ಲ ಮುಗಿಸಿ ನಮ್ದಿನ ಏನಿಲ್ಲ ನೋಡಿನ. ಈಗೋಗಿ ಮೈ ತಕ್ಕಂದೀವಿ, ಅಡಿಗೆ ಗಿಡಿಗಿಟ್ಟು ಪೂಜೆ ಮಾಡಕ್ಕೆ ನಿಂದ್ರಬೇಕು. ಒಂಟಿಗಿರಿ ಬಾಳೆ ಹಂಗ ಬಾ ತಗರವ, ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡ್ರಿ. ಎಲ್ಲಿಲ್ಲ ಬಾರವ, ಇಲ್ಲಿ ಇಸ್ಕೊಂಬ ಇವನ ಕೊಡ್ರಿ ಚಿಕ್ಕಮ್ಮರ. ವಾಪಸ್ ಅವರಿಗೆ ಅಕ್ಕಿ ಮಂದು ಕೊಟ್ಬಿಡಮ್ಮ. ಸರಿ ಬೇವ ತಗರಲ್ಲೇ, ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡ್ರಿ. ಇನ್ನೂ ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡ ಕಮಲಕ್ಕ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ಸಂಕ್ರಾಂತಿ ನಿಮ್ಮ ಎಲ್ಲ ಬಾಳಿನಲ್ಲಿ ಒಳ್ಳೆಯದನ್ನೇ ಮಾಡಲಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ನಮ್ಮ ಫ್ಯಾಮಿಲಿಯಿಂದ ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ದಯವಿಟ್ಟು ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗ್ರೂಪಿಗೆಲ್ಲ ಶೇರ್ ಮಾಡಿರಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಅವರೆಲ್ಲ ಬೇರೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿರಿ. ಇನ್ನೂ ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ ಹಿಂಗೆ ಸಪೋರ್ಟ್ ಮಾಡಿರಿ ದಯವಿಟ್ಟು ಪ್ಲೀಸ್. ಇನ್ಮೇಲೆ ಕರೆಕ್ಟಾಗಿ ವೀಡಿಯೋ ಬರ್ತಾವ್ರಿ. ಸ್ವಲ್ಪ ನಂಗೆ ಹುಷಾರು ಇರಲಿಲ್ಲ, ಅದಕ್ಕೆ ದಯವಿಟ್ಟು ಹಿಂಗೆ ಸಪೋರ್ಟ್ ಮಾಡಿರಿ. ದಯವಿಟ್ಟು ಈ ಸಂಕ್ರಾಂತಿ ನಿಮ್ಮೆಲ್ಲರ ಜೀವನದಾಗೂ ಒಳ್ಳೆಯದನ್ನು ತರಲಿ, ಒಳ್ಳೆಯದೇ ಆಗಲಿ ಎಲ್ಲರಿಗೂ. ಸರಿ ಕಮಲಕ್ಕ, ಬರ್ತೀವವ. ನಾವಿನ ಅಡುಗೆ ಮಾಡ್ಬೇಕು, ಪೂಜೆ ಮಾಡ್ಬೇಕು. ನೀರವ ಈಗ ಒಳಕ್ಕೆ ಹೋದಕ್ಕೆ ತರಲಿಲ್ಲ, ನಾವು ತಮ್ಮಂದು ಕೊಡ್ತೀನಿ, ತಗೊಂಡು ಹೋಗಂತ್ರಿ. ಇದು ಆತ ಏನು ಕೊಡಕತ್ತಾರಲ್ಲ, ತರಕಾರಿ ಮತ್ತು ಕಾಳು ಕೀಳು ಅಂತ ಅನ್ಕೊಳಕತ್ರೇನ್ರಿ?
ಹಾಂ, ಸಂಕ್ರಾಂತಿಗೆ ನಮ್ಮ ಹಳ್ಳ್ಯಾಗ ಹೆಂಗಂದ್ರಿ, ಒಬ್ರ ಮನೆಯಿಂದ ಒಬ್ರಿಗೆ ಎಲ್ಲ ದಿನಸು ತರಕಾರಿ ಆಗಲಿ ಧಾನ್ಯಗಳಾಗಲಿ ಕೊಡೋ ಪದ್ಧತಿ ರೀ. ಅದನ್ನು ಎಲ್ಲರೂ ಕೊಟ್ಟಿದ್ದನ್ನು ಸೇರಿಸಿ ನಾವು ಪಲ್ಯ ಮಾಡ್ತೀವಿ. ಆ ಪಲ್ಯ ಮಾಡಿದ್ದನ್ನು ತಿಂತೀವಿ ರೀ. ಇದು ನಮ್ಮ ಸಂಕ್ರಾಂತಿಯ ಒಂದು ವಿಶಿಷ್ಟ. ಆಮೇಲೆ ಮತ್ತು ಎಳ್ಳು ಬೆಲ್ಲನೂ ಕೂಡ ಬೀರ್ತೀವಿ. ಒಬ್ಬೊಬ್ರ ಮನೆಗೆ ಹೋಗಿ, ಸಣ್ಣ ಹುಡ್ರು ಇರ್ತಾವಲ್ರಿ, ಅವರಂತೂ ಒಬ್ಬೊಬ್ರ ಮನೆಗೆ ಹೋಗಿ ಮನೆಗೆ ಹೋಗಿ ಕೊಟ್ಟು ನಮಸ್ಕಾರ ಮಾಡೋಂಥ ಪದ್ಧತಿ ಐತ್ರಿ. ನಮ್ಮ ಹಳ್ಳಿಯ ಹಬ್ಬಗಳು ಅಂದ್ರೆ ಭಾಳ ವಿಶಿಷ್ಟವಾಗಿರ್ತಾವೆ ರೀ. ಎಲ್ಲರಿಗೂ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ರೀ. ನಿಮ್ಮ ಕಡೆ ಹೆಂಗೆ ಮಾಡ್ತೀರಿ ಅಂತ ಹೇಳಿ ಕಮೆಂಟ್ ಮಾಡಿರಿ.